ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತಿಪಟೂರು ನಗರದ ಸಾರ್ವಜನಿಕ ಆಸ್ಪತ್ರೆ ಹತ್ತಿರ ಅಂಬೇಡ್ಕರ್ ಸೇವಾ ಸಮಿತಿ ಆಟೋ ಚಾಲಕರ ಸಂಘ ಮಾಡಲು ತಾಲೂಕು ಅಧ್ಯಕ್ಷ ಶಿವಕುಮಾರ್ ಮತ್ತಿಘಟ್ಟ ನಗರಸಭೆ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಬಂದು ಆಟೋ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಚಾಲಕರ ಸಂಘಟನೆ ಮಾಡಿ ಅವರ ಬೆನ್ನೆಲುಬಾಗಿ ನಿಂತು ಅವರ ಕಷ್ಟ ಸುಖಗಳನ್ನು ನಿವಾರಿಸಲು ಅಂಬೇಡ್ಕರ್ ಸೇವಾ ಸಮಿತಿ ಮುಂದಾಗಿದೆ. ಹಾಗಾಗಿ ಸಾರ್ವಜನಿಕ ಆಸ್ಪತ್ರೆ ಆವರಣದ ಪಕ್ಕದಲ್ಲಿ ಆಟೋ ಚಾಲಕರ ಸಂಘ ಮಾಡಲು ನಿರ್ಧರಿಸಿತು. ಅದರಂತೆ ಇಂದು ಆಟೋ ಚಾಲಕರು ತಮ್ಮ ಸಂಘಟನೆಯ ಕಾರ್ಯಕರ್ತರು ಸೇರಿ ನಗರಸಭೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದೇವೆ ಅಂತ ತಿಳಿಸಿದರು. ನಮ್ಮ ಸಂಘಟನೆ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಜೀವನ ಮಾಡಲಿಕ್ಕೆ ಆಟೋ ಓಡಿಸಲಿಕ್ಕೆ ಬಂದಂಥ ಯುವಕರನ್ನೆಲ್ಲ ಸಂಘಟನೆ ಮಾಡಿ ಒಂದು ಆಟೋ ಘಟಕವನ್ನು ಮಾಡಿದ್ದೀವಿ. ಹಾಗಾಗಿ ಈ ಭಾಗದಲ್ಲಿ ನಗರದಲ್ಲಿ ಆಟೋ ಚಾಲಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರ ಪ್ರಯುಕ್ತ ನಮ್ಮ ಮಾನ್ಯ ಗಮನದಲ್ಲಿಟ್ಕೊಂಡು ಸಮಸ್ಯೆಯನ್ನು ಗಮನದಲ್ಲಿಟ್ಕೊಂಡು ಮಾನ್ಯ ಪೌರಾಯುಕ್ತರಿಗೆ ಒಂದು ನಾಮಫಲಕವನ್ನು ಅಳವಡಿಸಲಿಕ್ಕೆ ನಾವು ಒಂದು ಮನವಿಯನ್ನು ಮಾಡಿದ್ದೀವಿ. ಅದಕ್ಕೆ ಪೌರಾಯುಕ್ತರು ಸ್ಪಂದಿಸಿದ್ದಾರೆ. ಸಮಯ ತಗೊಂಡು ಅದಕ್ಕೆ ನಾವು ನಾಮಫಲಕವನ್ನು ಅಳವಡಿಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆಗ ಈ ಮುಖಾಂತರವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಆಟೋ ಚಾಲಕರಿಗೆ ಒಂದು ಅನುಕೂಲ ಆಗಲಿ ಅಂತ ನಾನು ಈ ಮುಖಾಂತರ ನಾನು ಕೇಳ್ಕೊಳ್ತೇನೆ. ಸರ್, ಇದು ಜನರಲ್ ಆಸ್ಪತ್ರೆ, ಸಾರ್ವಜನಿಕ ಆಸ್ಪತ್ರೆ ಪಕ್ಕದ ರೋಡಲ್ಲಿ ಮಾಡ್ತಾ ಇದ್ದೀವಿ. ಏನು ಹೆಸರು ಇಡಬೇಕಂತ ಇದೆ? ಅಂಬೇಡ್ಕರ್ ಸೇವಾ ಸಮಿತಿ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ಅಂತ. ಸಪ್ರೇಟ್ ಜಾಗದಲ್ಲಿ ಮಾಡಬೇಕು ಅಂತ ಇಲ್ಲ, ಅಲ್ಲೇ ಇದೆ, ಜಾಗ ಇದೆ, ಸಪ್ರೇಟ್ ಆಗಿದೆ. ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ರಮೇಶ್ ಮಾರನಗೆರೆ, ಶಿವಕುಮಾರ್ ಪೆದ್ದಿಹಳ್ಳಿ ಸ್ವಾಮಿ ಸೇರಿದಂತೆ ಆಟೋ ಚಾಲಕರು, ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಮಂಜು, ಗುರುಗದಹಳ್ಳಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.